ನಮಸ್ಕಾರ ಬಂಧುಗಳೇ, ನಾನು ಅಡ್ಡಂಡ ಕಾರ್ಯಪ್ಪ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ನ ಮೂಲಕ ನಾನೊಂದು ನಮ್ಮ ನಾಟಕದ ವಿಚಾರ ಮಾತಾಡಲಿಕ್ಕೆ ಬಂದಿದ್ದೇನೆ. ಬಂಧುಗಳೇ, ಈ ವರ್ಷದ ನಾಟಕ ನಮ್ಮ ರಂಗಭೂಮಿ ಟ್ರಸ್ಟ್ ಸಂಸ್ಥೆಯ ರೆಪರ್ಟರಿಯ ನಾಟಕ ಗಾಂಧಿ ಹತ್ಯೆಯ ಸತ್ಯ ಅಂತ. ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ಮುಚ್ಚಿಟ್ಟ ಸತ್ಯಗಳೇನಿದೆ ಅದನ್ನ ತೆರೆದಿಡುವುದು ನಮ್ಮ ಸಂಪ್ರದಾಯ, ಸತ್ಯವನ್ನ ತೋರಿಸೋದು ನಮ್ಮ ಈ ನಾಟಕದ ಉದ್ದೇಶ. ಈ ಸರಿ ಮಹಾತ್ಮ ಗಾಂಧಿಯವರ ಹತ್ಯೆಯಲ್ಲಿ ಏನೆಲ್ಲ ಸತ್ಯಗಳು ಅಡಗಿದೆ ಅಂತ ಹೇಳೋದನ್ನ ನಾವು ತೋರಿಸಲಿಕ್ಕೆ ಹೊರಟಿದ್ದೀವಿ. ಇದರಲ್ಲಿ ಒಂದು ಇತಿಹಾಸದ ಒಂದು ತುಣುಕಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ, ನಮಗೆ ಇವರು ಈಗ ಈ ರಾಹುಲ್ ಗಾಂಧಿ ಅವರು ಮತಚೋರಿ 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 ಈ ಮತಚೋರಿ ಮಾಡಿಯೇ ಬಿಜೆಪಿ ಗೆದ್ದಿದ್ದು ಅಂತೇಳಿ ಬೋಂಗ್ ಬಿಡ್ತಾ ರಗಳೆ ಮಾಡ್ತಾ ಇದ್ರಲ್ಲ 2005ರಲ್ಲಿ ಎಲ್ಲ. ಇದೇಲೋ ಮಹದೇವಪುರ ಬೆಂಗಳೂರಿನ ಮಹದೇವಪುರದಲ್ಲಿ ಒಂದೇ ಮನೆಯಲ್ಲಿ 30-40 ಜನ ವೋಟರ್ಸ್ ಎಲ್ಲ ಸಿಕ್ಕಾಕೊಂಡಿದ್ದು ಹೇಳಿದ್ರಲ್ಲ. ಪ್ರಾರಂಭದಿಂದಲೂ 1952ರಿಂದಲೂ ಈ ಕಾಂಗ್ರೆಸ್ ಪಾರ್ಟಿ ಮತ ಕಳ್ಳದಿನಿಂದಲೇ ಅಧಿಕಾರಕ್ಕೆ ಬಂದಿದ್ದು. ಇದಕ್ಕೆ ಸಾಕ್ಷಿ ನೋಡಿ ಹೇಳ್ತೇನೆ. 1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಮ್ಮ ದೇಶದಲ್ಲಿ ನಡೆಯುತ್ತೆ. ಆ ಮೊದಲ ಸಾರ್ವತ್ರಿಕ ಚುನಾವಣೆ ಆದಾಗ ಅದರ 47ರಿಂದ 52ರವರೆಗೆ ನಮ್ಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ರು, ಅವರೇ ನಂತರ ಮುಂದುವರಿತಾರೆ. ಈ 52ರ ಚುನಾವಣೆ ಹೇಗಿತ್ತು ಅಂದ್ರೆ ಬ್ಯಾಲೆಟ್ ಪೇಪರ್ ಇರಲಿಲ್ಲ, ಡಬ್ಬಗಳಿತ್ತು. ಎಷ್ಟು ಜನ ಸ್ಪರ್ಧೆ ಮಾಡ್ತಾರೋ ಅವರಿಗೆಲ್ಲ ಒಂದೊಂದು ಡಬ್ಬ. ಈ ಜನ ಬಂದ್ಬಿಟ್ಟು ಚೀಟಿಯನ್ನ ಸೀಲ್ ಹಾಕಿದ ಚೀಟಿಯನ್ನ ಅವರು ಸಿಗ್ನೇಚರ್ ಮಾಡಿ ಆಯಾ ಡಬ್ಬಕ್ಕೆ ಹಾಕಿದ್ರೆ ಆ ಡಬ್ಬದಲ್ಲಿ ಹೆಸರಿರ್ತದೆ, ಅವನಿಗೆ ಆ ಮತ. ಇದು ಆಗಿನ ಮತದಾರದ ಒಂದು. ಇದರಲ್ಲಿ ಎಷ್ಟು ಕಳ್ಳತನ ಆಗಿದ್ದೆ ಅಂದ್ರೆ, ಆಗಿನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳುವವರು, ಅವರು ನಮ್ಮ ಪ್ರಥಮ ಶಿಕ್ಷಣ ಮಂತ್ರಿ ಆಗಿದ್ದವರು. ಅವರ ವಿರುದ್ಧ ಚಂದ್ರಶೇಖರ್ ಅಂತ ಹೇಳುವವರು ಒಬ್ರು ಸ್ಪರ್ಧೆ ಮಾಡಿದ್ರು. ಅದು ರಾಂಪುರ್ ಅಂತ ಹೇಳುವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಸ್ಪರ್ಧೆ ಮಾಡಿ ಆ ಡಬ್ಬಕ್ಕೆ ಓಟ್ ಹಾಕೋದು ಅಂತ ಇತ್ತಲ್ಲ, ಡಬ್ಬಕ್ಕೆ ಯಾರು ಯಾವ ಡಬ್ಬಕ್ಕೆ, ಚಂದ್ರಶೇಖರ್ ಅಂತ ಹೇಳುವವರು ಅವರು ಜನಸಂಘದ ಅಭ್ಯರ್ಥಿ ಅಂತ ಕಾಣುತ್ತೆ. ಚಂದ್ರಶೇಖರ್ 20,000 ಮತಗಳಿಂದ ಅವ್ರು ಗೆದ್ರು. ಆಗ ಚುನಾವಣಾಧಿಕಾರಿ ಅವರು ಅವರನ್ನು ಕರೆದು ಅವರಿಗೆ ಸರ್ಟಿಫಿಕೇಟ್ ಕೊಟ್ರು, ಸೀಲ್ ಹಾಕಿದ್ರು. ಹೌದು, ಅವರೆಲ್ಲ ಜಯಘೋಷ ಮಾಡಿಕೊಂಡು ಈ ರಾಮಪುರ ಕ್ಷೇತ್ರದಲ್ಲಿ ಗೆದ್ದಂತ ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದರನ್ನ ಸೋಲಿಸಿದ ಚಂದ್ರಶೇಖರ್ ಮೆರವಣಿಗೆಯಲ್ಲಿ ಹೊರಟೋದ್ರು, ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡ್ರು. ಅದು ನೆಹರುವಿಗೆ ಗೊತ್ತಾಯ್ತು. ಯಾವುದೇ ಕಾರಣದಿಂದ ಈ ಮೌಲಾನಾ ಅಬ್ದುಲ್ ಕಲಾಂ ಸೋಲ್ಬಾರ್ದು ಅಂತ ಹೇಳೋದು ಈ ಪಂಡಿತ್ ನೆಹರು ಅವರ ಇಚ್ಛೆ. ಅವರು ತಕ್ಷಣ ಆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಪಂತ್ ಅಂತೇಳಿ, ಅವ್ರಿಗೆ ಕರೆದು ಹೇಳಿದ್ರು, ನೀವೇನೇ ಮಾಡಿ DC ಅನ್ನ ಕರೀರಿ, ಏನೇ ಮಾಡಿ ಇವರು ಸೋಲ್ಬಾರ್ದು ಅಂತ. ತಕ್ಷಣ ಇವರೆಲ್ಲ ಜಾಗೃತರಾದ್ರು. ಈ ಚಂದ್ರಶೇಖರ್ ಅಂತ ಗೆದ್ದಿದ್ರಲ್ಲ, ಅವರ ಅಷ್ಟು ಮತಗಳನ್ನ ಇಷ್ಟು ಮತಗಳನ್ನ ಈ ಕಡೆ ತೆಗೆದು ಹಾಕಿದ್ರು. ಒಂದು 20-30 ಸಾವಿರ ಮತವನ್ನ ಈ ಕಡೆ ತೆಗೆದು ಹಾಕಿದ್ರು. ಅಲ್ಲಿಂದ ಈ ಮೌಲಾನಾ ಅಬ್ದುಲ್ ಕಲಾಂ ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ಇದು ಸುದ್ದಿ ತಿಳಿಸಿದ್ರೆ ಓಡಿ ಬಂದ ಚಂದ್ರಶೇಖರ್. ಹೇಗೆ, ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ, ನಾನು 20,000 ಓಟಲ್ಲಿ ಗೆದ್ದಿದ್ದೀನಿ, ನೀವೇಗೆ? ಅವರ ಮಾತೇ ಕೇಳಲಿಲ್ಲ. ಅವನ ಕೈಯಲ್ಲಿರುವ ಸರ್ಟಿಫಿಕೇಟ್ ನ ಇಸ್ಕೊಂಡ್ರು. ಮೌಲಾನಾ ಅಬ್ದುಲ್ ಕಲಾಂ ಗೆದ್ದಿದ್ದಾರೆ ಅಂತ ಅವನಿಗೆ ಬುದ್ಧಿ ಕೊಟ್ರು. ಇದು ಒಂದು ಪತ್ರಿಕೆಯಲ್ಲೂ ಬಂತು, ಒಬ್ರು ವಿಸ್ತೃತವಾಗಿ ಅದರ ವರದಿಯನ್ನ ಮಾಡಿದ್ರು. ಇದು ಮತಚೋರಿಯಾದ ಪ್ರಥಮ ಘಟನೆ. ಅದೇ ಅಬ್ದುಲ್ ಕಲಾಂ ಆಜಾದ್ ಇದಾರಲ್ಲ, ಮೌಲಾನಾ ಅವರು ಈ ದೇಶದ ಮೊದಲ ಶಿಕ್ಷಣ ಮಂತ್ರಿ ಆಗ್ತಾರೆ, ಒಬ್ಬ ಮುಸಲ್ಮಾನ. ಅವರು ಈ ಪಠ್ಯ ಪುಸ್ತಕಗಳನ್ನ ರಚನೆ ಮಾಡೋದು, ಯೂನಿವರ್ಸಿಟಿ ಎಲ್ಲದರಲ್ಲೂ ಮುಸ್ಲಿಮರದೇ ಇತಿಹಾಸ, ಮೊಘಲರದೇ ಇತಿಹಾಸ, ಗೋರಿದೇ ಇತಿಹಾಸ, ಖಿಲ್ಜಿದೇ ಇತಿಹಾಸ. ಗುಪ್ತರ ಸುವರ್ಣ ಯುಗದ ಇತಿಹಾಸವಿಲ್ಲ, ಮೌರ್ಯನ ಕಾಲದ ಚಂದ್ರಗುಪ್ತನ ಇತಿಹಾಸ ಇಲ್ಲ, ಚಾಣಕ್ಯಂದು ಇತಿಹಾಸ ಇಲ್ಲ, ನಮ್ಮ ಹಿಂದೂ ರಾಜರ ಶೌರ್ಯದ ಇಲ್ಲ. ಎಲ್ಲ ಮೊಘಲರು ಕೆರೆ ಕುಂಟೆಗಳನ್ನು ತೋಡಿಸಿದರು, ಸಾಲು ಮರಗಳನ್ನು ನಡೆಸಿದರು, ಅವರು ದೇವಸ್ಥಾನ ಒಡೆದದನ್ನು ಉಲ್ಲೇಖಿಸಿಲ್ಲ. ಇದು ಇಂಥ ಸುಳ್ಳು ಪಠ್ಯವನ್ನ ರಚನೆ ಮಾಡಲಿಕ್ಕೆ ಕಾರಣರಾದವನು ಸೋತಿದ್ದ ಕಳ್ಳ ಮತದಾರದಿಂದ ಗೆದ್ದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ನನ್ನ ಸತ್ಯವನ್ನೇ ಈ ನಾಟಕ ಇದೆಯಲ್ಲ, ಗಾಂಧಿ ಹತ್ಯೆಯ ಸತ್ಯ, ಇದರ ಪೂರ್ವವಾಗಿ ಇಂತೆಲ್ಲ ಕಥೆಗಳು ಬರ್ತವೆ. ಮುಂದೆ ಇದೇ ಚಾನಲ್ನಲ್ಲಿ ನಾನು ವಿವರವಾಗಿ ಒಂದೊಂದೇ ಎಪಿಸೋಡ್ ಅನ್ನ ಮಾತಾಡ್ತಾ ಹೋಗ್ತೇನೆ. ಈ ಚೋರಿಗಳಿಂದಾಗಿ ಈ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಾ ಬಂದಿದೆ. ಇದರ ಈ ರಕ್ತಗುಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಾರೆ. ರಾಹುಲ್ ಗಾಂಧಿ ಅವರು ಕೂಡ ಹೇಗೆ ಬಂದ್ರು ಅಂತ ಹೇಳುವ ಒಂದು ವಿಶೇಷವನ್ನ ನಿಮ್ಮ ಮುಂದೆ ಹೇಳ್ತಿದ್ದೀನಿ. ನಮಸ್ಕಾರ.